ರಮಣ್ ನೋಡೋಕೆ ತುಂಬಾ ಸುಂದರವಾಗಿರ್ತಾನೆ. ವಿದ್ಯಾವಂತ ಕೂಡ ಹೌದು. ಆದರೆ ಅವನು ತುಂಬ ಬಡವ ಆಗಿರ್ತಾನೆ. ವಿದ್ಯೆಗೆ ತಕ್ಕಂತೆಯೇ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸದ ಆಫರ್ ಕೂಡ ಬಂದಿರುತ್ತೆ. ಆದರೆ ರಮಣ್ ತುಂಬಾ ಸೋಮಾರಿ. ಮೈ ಬಗ್ಸಿ ದುಡಿಯೋದು ಅಂದರೆ ಅವನಿಗಾಗಲ್ಲ. ತಿನ್ನೋದು ಮಲಗೋದು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇರಲ್ಲ. ಮಗ ಆದವನು ಹೀಗೆ ಸೋಮಾರಿತನ ಮಾಡಿದರೆ ಯಾವ ತಂದೆನೇ ಆಗಲಿ ತಾಯಿನೇ ಆಗಲಿ ಎಷ್ಟೋ ಅಂತ ದುಡ್ದು ಅವ್ರನ್ನ ಸಾಕೋಗಾಗತ್ತೆ. ಛೇ, ನಿನ್ನ ಹುಟ್ಟಿಸಿರೋ ತಪ್ಪಿಗೆ ಇಲ್ಲಿವರೆಗೂ ಊಟ ಕೊಟ್ಟು ವಿದ್ಯೆ ಕೊಟ್ಟು ಮಲ್ಗೋಕ್ ಜಾಗನೂ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಕೊಟ್ಟು ಇನ್ನೂ ನಿನ್ನ ಸಾಕ್ತಾನೆ ಇದ್ದೀವಿ. ಇನ್ನು ಎಷ್ಟು ದಿನ ಅಂತ ನಿನ್ನ ಸಾಕ್ಬೇಕು? ಹೌದು ಕಣ ರಮಣ್, ಮಗ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ರು ಕೂಡ ಇನ್ನೂ ನಿನ್ನ ನಾವೇ ಸಾಕಬೇಕು ಅಂತಿದ್ಯಾ. ನೀನೇನು ಕೆಲಸ ಮಾಡಲ್ಲ, ಹಾಗೆ ಮನೇಲಿ ತಿನ್ನೋದು ಮಲ್ಗೋದು ಇಷ್ಟೇ ಮಾಡ್ತಾ ಇದೆಯಾ. ತಿನ್ನೋಕಾದ್ರೂ ದುಡಿಬೇಕಲ್ವೇನೋ? ದುಡಿದೇ ಇದ್ರೆ ಹೊಟ್ಟೆಗೇನಾದ್ರೂ ತಿನ್ನೋಕೆ ಸಿಗುತ್ತೇನೋ? ಅವನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಹೇಳಿ ಹೇಳಿ ಸಾಕಾಗಿದೆ. ಅದೇನು ಅಂತ ದೇವ್ರು ನಮಗೆ ಈ ಮಗನ್ ಕೊಟ್ನೋ ಏನೋ. ಇವನ್ ಬದಲಿಗೆ ಒಂದು ಹೆಣ್ಮಗು ಕೊಟ್ಟಿದ್ರು ಪರವಾಗಿರ್ಲಿಲ್ಲ. ನಮ್ಮ ಕಷ್ಟನೆಲ್ಲ ಅರ್ಥ ಮಾಡ್ಕೊಳ್ತಿದ್ಲು. ಛೇ, ಕೇಳಿಸ್ಕೊಂಡೇನೋ ನಿನ್ನ ಅಪ್ಪನ ಮಾತಾ? ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ನೋಡು. ಈ ವಯಸ್ಸಲ್ಲಿ ಅವ್ರು ಕಷ್ಟಪಡ್ಬೇಕೇನೋ ನೀನಿರುವಾಗ. ಯಾಕೋ ಇದೆಲ್ಲ ನಿನಗೆ ಅರ್ಥ ಆಗ್ತಿಲ್ಲ? ಅಯ್ಯೋ ಸುಮ್ಮನೆ ಇರಮ್ಮ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ನನಗಾಗಲ್ಲ ಏನು ಮಾಡೋಕ್ಕೂ. ನನಗೆ ತುಂಬ ನಿದ್ದೆ ಬರ್ತಿದೆ. ಮನೇಲಿದ್ರೆ ಸುಮ್ಮನೆ ತಲೆ ತಿಂತಾ ಇರ್ತೀರ. ಛೇ, ರಮಣ್ ತುಂಬಾನೇ ಸೋಮಾರಿ. ಅವನ ಅಪ್ಪ ಅಮ್ಮ ಅದೆಷ್ಟೇ ಕಷ್ಟಪಡ್ತಾ ಇದ್ರು ಕೂಡ ಅವನಿಗದೆಲ್ಲ ಅರ್ಥನೇ ಆಗ್ತಿರಲ್ಲ. ಇದೇ ವಿಷಯಕ್ಕೆ ದಿನಾಲು ಮನೇಲಿ ಜಗಳ ಆಗ್ತಾನೆ ಇರುತ್ತೆ. ಒಂದಿನ ಹೀಗೆ ಜಗಳ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಮನೆಯಿಂದ ಹೊರಗೆ ಬಂದು ಒಂದು ಮರದ ಕೆಳಗೆ ಕುತ್ಕೊಂಡು ಸುಮ್ಮನೆ ನಿದ್ದೆ ಮಾಡ್ತಾ ಇರ್ತಾನೆ. ಯಪ್ಪ, ಗಂಡ ಹೆಂಡತಿ ಇಬ್ರು ದಿನಾಲು ನನ್ನ ಜೀವ ತಿಂತಾನೆ ಇದ್ದಾರೆ. ಹೇಗಾದರೂ ಮಾಡಿ ಇದನ್ನೆಲ್ಲ ಸರಿ ಮಾಡೋ ಉಪಾಯ ಮಾಡಬೇಕು. ಹೀಗೆ ರಮಣ್ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಅದೇ ಊರಿನ ಶ್ರೀಮಂತ ಮನೆ ಮಗಳು ಶ್ರಾವಣಿ ಅಲ್ಲಿಗೆ ಬರ್ತಾಳೆ. ಶ್ರಾವಣಿ ಅಪ್ಪ ಆ ಊರಲ್ಲೇ ತುಂಬ ಶ್ರೀಮಂತರ ಕುಟುಂಬ. ಅವರು ಬಟ್ಟೆ ವ್ಯಾಪಾರ ಮಾಡ್ತಾ ಇರ್ತಾರೆ. ರಮಣ್ಗೆ ಅವಳು ನೋಡಿ ತುಂಬ ಸುಂದರವಾಗಿದ್ದಾಳೆ ಅನ್ಸುತ್ತೆ. ಹಾಯ್ ರಮಣ್, ಹೇಗಿದೆಯಾ? ನಾನು ಯಾರು ಅಂತ ಗೊತ್ತಾಯ್ತಾ ನಿನಗೆ? ಅದೇ ಕಣೋ, ಸ್ಕೂಲಲ್ಲಿ ಇರ್ತಾ ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ವಿ. ಆಮೇಲೆ ಎಜುಕೇಷನ್ಗೆ ಅಂತ ನಾನು ಬೇರೆ ಕಡೆ ಹೋದೆ. ಎಜುಕೇಷನ್ ಎಲ್ಲ ಮುಗಿಸಿ ಮೊನ್ನೆ ತಾನೇ ಊರಿಗೆ ಬಂದೆ ಕಣೋ. ಹೇಗಿದೆಯಾ ನೀನು? ಓ ಹಾಯ್, ತುಂಬ ವರ್ಷ ಆಯ್ತಲ್ಲ, ಅದಕ್ಕೆ ಗೊತ್ತಾಗಿಲ್ಲ. ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಕಣೋ. ಮತ್ತೆ ಮದುವೆ ಏನಾದರೂ ಆಗಿದೆಯಾ ಹೇಗೆ? ಹೇ ಇಲ್ಲ ಕಣೆ, ಅಬ್ರಾಡ್ನಲ್ಲಿ ಕೆಲಸ ಹುಡುಕ್ತಾ ಇದ್ದೀನಿ. ಅದಕ್ಕೆ ನಿಧಾನ ಆಗೋಣ ಅಂತ ಮದುವೆನ. ವಾವ್, ಹೌದೇನೋ? ನೈಸ್ ಕಣೋ. ನೋಡೋಕ್ಕೂ ತುಂಬ ಸ್ಮಾರ್ಟ್ ಆಗಿದೆಯಾ ಅವಾಗಿನ್ಗಿಂತ. ಸರಿ ಕಣೋ, ಕಾಂಟ್ಯಾಕ್ಟ್ ನಂಬರ್ ತಗೋ. ಫ್ರೀ ಇದ್ದಾಗ ಕಾಲ್ ಮಾಡು ಆಯಿತಾ? ನಾನಿನ್ನು ಹೊರಡ್ತೀನಿ. ಹೇಗಾದರೂ ಮಾಡಿ ಇವಳನ್ನ ಬಲೆಗೆ ಬೀಳ್ಸ್ಕೋಬೇಕು. ಅವಾಗ ನನ್ನ ಅರ್ಧ ಜೀವನ ಆರಾಮಾಗಿರುತ್ತೆ. ರಮಣ್ ಶ್ರಾವಣಿ ಹತ್ರ ಅಬ್ರಾಡ್ನಲ್ಲಿ ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾನೆ. ನೋಡೋಕೆ ತುಂಬ ಸುಂದರವಾಗಿರ್ತಾನಲ್ವಾ, ಹಾಗಾಗಿ ಶ್ರಾವಣಿ ಕೂಡ ಅರ್ಧ ಅಲ್ಲೇ ಕಳೆದೋಗಿರ್ತಾಳೆ. ಶ್ರಾವಣಿ ಅಪ್ಪ ಕೋಟ್ಯಾಧೀಶ್ವರ. ಅದು ಅಲ್ಲದೆ ನಮಗಿಂತ ಎಷ್ಟೋ ಬೆಟರ್ ಆಗಿದ್ದಾರೆ. ಹೇಗಾದರೂ ಮಾಡಿ ಶ್ರಾವಣಿನ ಲವ್ ಮಾಡಿ ಮದುವೆ ಮಾಡ್ಕೋಬೇಕು. ಆಮೇಲಿಂದ ಆರಾಮಾಗಿರ್ಬೋದು. ಯಾವ ಕೆಲಸನೂ ಇಲ್ಲ, ಯಾವ ಬೈಗುಳನೂ ಇಲ್ಲ. ಅವ್ರದ್ದೇ ಆಸ್ತಿ ಎಲ್ಲ ನನಗೆ ಆಗುತ್ತೆ. ಇದೇ ಪ್ಲಾನ್ ಮಾಡಿಕೊಂಡು ಶ್ರಾವಣಿನ ತನ್ನ ಬಲೆಗೆ ಬೀಳ್ಸ್ಕೊತಾನೆ. ಶ್ರಾವಣಿ ಕೂಡ ಅವನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹಠ ಮಾಡ್ತಾಳೆ. ಏನು? ಅವನ? ನಿನ್ಗೇನು ತಲೆ ಕೆಟ್ಟಿದ್ಯಾ? ಅವನು ಶುದ್ಧ ಸೋಮಾರಿ. ಅವನ ಹತ್ರ ಏನಿದೆ ಅಂತ ಅವನ್ನ ಇಷ್ಟಪಡ್ತಿದ್ಯಾ ನೀನು? ನೋಡಿಯಪ್ಪ, ನನಗೆ ಅವನೇ ಇಷ್ಟ. ಅವನ ಹತ್ರ ಏನು ಇಲ್ಲದೆ ಇದ್ರೆ ಏನಾಯ್ತು? ನಮ್ಮ ಹತ್ರ ಎಲ್ಲಾನು ಇದೆಯಲ್ಲ, ಎಲ್ಲಾನು ಅವನದೇ ತಾನೇ. ನಾನು ಮದುವೆ ಆದ್ಮೇಲೆ ಅಂದ್ರೆ ನನ್ನ ಆಸ್ತಿ ನಂಬ್ಕೊಂಡು ನೀನು ಅವನ್ನ ಪ್ರೀತಿ ಮಾಡಿದ್ಯಾ? ನೋಡು, ಇದೆಲ್ಲ ಯಾವತ್ತೂ ಸಾಧ್ಯ ಇಲ್ಲ. ನೋಡಿಯಪ್ಪ, ನಾನು ಮದುವೆ ಅಂತ ಆದ್ರೆ ಅವನ್ನೇ ಆಗೋದು. ಅವನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಒತ್ತಾಯ ಮಾಡಿದ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ. ತಂದೆ ತಾಯಿ ಎಷ್ಟೇ ಹೇಳಿದ್ರು ಕೂಡ ಶ್ರಾವಣಿ ಅವ್ರ ಮಾತನ್ನ ಕೇಳೋದೇ ಇಲ್ಲ. ಹಾಗಾಗಿ ವಿಧಿ ಇಲ್ದೇನೆ ಎಲ್ಲರೂ ಒಪ್ಕೊಂಡು ಇಬ್ಬರಿಗೂ ಮದುವೆ ಮಾಡಿಸ್ತಾರೆ. ಮದುವೆ ಆಗಿರೋ ಹೊಸದ್ರಲ್ಲಿ ಎಲ್ಲಾನು ಆರಾಮಾಗೇ ಇರ್ತಾ ಇತ್ತು. ಆದರೆ ದಿನ ಕಳೆದಾಗೂ ರಮಣ್ ಸೋಮಾರಿತನ ಹೆಚ್ಚಾಗ್ತಾನೆ ಹೋಯ್ತು.
ಅದು ಶ್ರಾವಣಿಗೆ ತುಂಬ ಕೋಪ ತರಿಸ್ತಾ ಇತ್ತು. ರಮಣ್, ನಾನು ಮದುವೆ ಆದಾಗಿಂದ ನೋಡ್ತಾನೆ ಇದ್ದೀನಿ, ಬರೀ ತಿನ್ನೋದು ಮಲ್ಗೋದು ಮಾತ್ರ ಮಾಡ್ತಿದ್ರಲ್ಲ. ಹೀಗೆ ಆದ್ರೆ ನನ್ನ ತಂದೆ ಬಿಸ್ನೆಸ್ ಎಲ್ಲ ಹಾಳಾಗತ್ತೆ. ಮಗಳು ಅಳಿಯ ಆಗಿ ನಾವೇ ತಾನೇ ಎಲ್ಲ ನೋಡ್ಕೋಬೇಕು, ಆದ್ರೆ ನೀವೇನ್ ಮಾಡ್ತಿದ್ದೀರಾ? ಏನು, ನಾನು ನಿನ್ನ ತಂದೆ ಬಿಸ್ನೆಸ್ ನೋಡ್ಕೋಬೇಕಾ? ನೋಡು ಶ್ರಾವಣಿ, ನನ್ಗದೆಲ್ಲ ಆಗೋದೇ ಇಲ್ಲ. ಯಾಕಾಗಲ್ಲ? ಅಲ್ಲ, ಅಬ್ರಾಡ್ನಲ್ಲಿ ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರಿ, ಆದ್ರೆ ಮದುವೆ ಆಗಿ ಇಷ್ಟು ದಿನ ಆದ್ರೂ ಕೆಲಸದ ಬಗ್ಗೆ ಯೋಚನೆನೇ ಇಲ್ಲ. ತಿನ್ನೋದು ಮಲ್ಗೋದು ಬಿಟ್ಟು ನೀವೇನು ಮಾಡ್ತಾನೆ ಇಲ್ಲ ಮನೇಲಿ. ಅಯ್ಯಯ್ಯೋ, ಅವತ್ತೇನೋ ಇವಳನ್ನ ಪಟಾಯಿಸೋಕೆ ಹೇಳಿದ ಮಾತನ್ನ ಇವಳು ಸ್ಟ್ರಾಂಗಾಗಿ ತಗೊಂಡ್ಬಿಟ್ಟಿದ್ದಾಳೆ. ಇಲ್ಲ ಇಲ್ಲ, ಹೇಗಾದರೂ ಮ್ಯಾನೇಜ್ ಮಾಡ್ಬೇಕು ಇವಾಗ. ಅಯ್ಯೋ ಹೌದು ಕಣೆ ಶ್ರಾವಣಿ, ನಾನು ಕೆಲಸಕ್ಕೆ ಅಂತ ಟ್ರೈ ಮಾಡ್ತಿದ್ದೀನಿ, ಆದರೆ ಅಲ್ಲಿ ವೇಕೆನ್ಸಿ ಇಲ್ವಂತೆ. ಅದಕ್ಕೆ ಸಿಟಿನಲ್ಲಿ ಒಂದು ದೊಡ್ಡ ಕಂಪ್ನಿನಲ್ಲಿ ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂ ಪಾಸ್ ಮಾಡಿದ್ರೆ ಒಂದು ಮ್ಯಾನೇಜರ್ ಪೋಸ್ಟ್ ಇದೆಯಂತೆ. ಅದಕ್ಕೆ ನಾಳೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಓ ಹೌದಾ, ನೀವು ಹೇಳ್ತಿರೋದು ನಿಜಾನಾ? ನಿಮ್ಮ ಟ್ಯಾಲೆಂಟಿಗೆ ಪಕ್ಕ ಕೆಲಸ ಸಿಗತ್ತೆ ಬಿಡಿ. ಅಬ್ಬಾ, ನನಗಂತೂ ಇವಾಗ ಸಮಾಧಾನ ಆಯಿತು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ಹಾಗೆ ರಮಣ್ ಶ್ರಾವಣಿಯಿಂದ ತಪ್ಪಿಸ್ಕೊಂಡು ಹೇಗೋ ಇಂಟರ್ವ್ಯೂ ನೆಪ ಹೇಳಿ ಸಿಟಿಗೆ ಬರ್ತಾನೆ. ಛೇ, ಆರಾಮಾಗಿರ್ಬೋದು ಅಂತ ಇವಳ ಮದುವೆ ಆದರೆ ನನ್ನ ತಂದೆ ತಾಯಿಗಿಂತ ಜಾಸ್ತಿ ಟಾರ್ಚರ್ ಕೊಡ್ತಿದ್ದಾಳೆ. ಹೇಗಾದರೂ ಮಾಡಿ ಯಾವುದೋ ಒಂದು ನೆಪ ಮಾಡಿ ಸರಿ ಮಾಡ್ಕೋಬೇಕು ಇದನ್ನು. ರಮಣ್ ಪಾರ್ಕ್ನಲ್ಲಿ ಕುತ್ಕೊಂಡು ಇದೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಪಕ್ಕದಲ್ಲಿ ಒಬ್ಳು ಹುಡುಗಿ ಬಂದು ಕುತ್ಕೋತಾಳೆ. ಯಾಕೋ ಗೊತ್ತಿಲ್ಲ, ಅಳ್ತಾ ಇರ್ತಾಳೆ. ಅರೆ, ಯಾಕೆ ಅಳ್ತಾ ಇದ್ದೀರಾ ನೀವು? ಏನಾಯಿತು? ಏನಾದರೂ ಸಮಸ್ಯೆನಾ? ಹೇಳ್ಕೊಂಡ್ರೆ ನಿಮಗೂ ಸಮಾಧಾನ ಆಗುತ್ತೆ. ಅದೇನಿಲ್ಲ ಬಿಡಿ. ಒತ್ತಾಯ ಏನಿಲ್ಲ, ಆದರೆ ಮನಸ್ಸಲ್ಲಿರೋ ನೋವನ್ನ ಯಾರ ಹತ್ರನಾರು ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೆ ಅಂತ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ. ಅದಕ್ಕೆ ಹೇಳಿದೆ ಅಷ್ಟೆ. ಅದೇನಿಲ್ಲ, ನಾನೊಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇದ್ದೆ. ಇವತ್ತು ಮದುವೆ ಆಗೋಣ ಬಾ ಅಂತ ಹೇಳಿದ್ದ. ಆದರೆ ನನ್ನ ಮನೆಯೆಲ್ಲ ಬಿಟ್ಟು ಬಂದಮೇಲೆ ಇವಾಗ ಅವನು ಬಂದೇ ಇಲ್ಲ. ನನಗೆ ಮೋಸ ಮಾಡಿಬಿಟ್ಟಿದ್ದಾನೆ. ಫೋನ್ ಮಾಡಿದ್ರೆ ಫೋನ್ ಬೇರೆ ತೆಗಿತಾ ಇಲ್ಲ. ಮನೆಯವ್ರ ಹತ್ರ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದಿದ್ದೀನಿ. ಅವರಿಗೆಲ್ಲ ಗೊತ್ತಾದರೆ ನನ್ನ ಜೀವನೇ ತೆಗೆದುಬಿಡ್ತಾರೆ. ಫ್ರೆಂಡ್ಸಿಗೆಲ್ಲ ಗೊತ್ತು ಇವತ್ತು ನನ್ನ ಮದುವೆ ಅಂತ. ಅವರಿಗೆಲ್ಲ ಗೊತ್ತಾದರೆ ನನ್ನ ಆಡ್ಕೊಳ್ತಾರೆ. ನಾನು ಒಂದು ಕಂಪ್ನಿನಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಹೀಗೆಲ್ಲ ಮದುವೆ ನಿಂತೋಯ್ತು. ಅವನು ಯಾರೋ ಮೋಸ ಮಾಡ್ದ ಅಂತೆಲ್ಲ ಗೊತ್ತಾದರೆ ಆಫೀಸಲ್ಲಿ ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ. ಇವಾಗ ಏನು ಮಾಡಲಿ ಅಂತಲೇ ಅರ್ಥ ಆಗ್ತಿಲ್ಲ. ಹೇಗಾದರೂ ಮಾಡಿ ಈ ಚಾನ್ಸ್ನ ನಾನು ಯೂಸ್ ಮಾಡ್ಕೋಬೇಕು. ನೋಡಿ, ಕಷ್ಟಗಳು ಮನುಷ್ಯನಿಗೆ ಬರದೆ ಮರಗಳಿಗೆ ಬರುತ್ತಾ ಹೇಳಿ? ಬಂದಿರೋ ಕಷ್ಟಗಳನ್ನು ಎದುರಿಸಿ ನಾವು ಅದರ ಎದುರಿಗೆ ಹೋರಾಡಬೇಕು. ಆವಾಗ ಮಾತ್ರ ಜೀವನದಲ್ಲಿ ಎಲ್ಲರ ಜೊತೆನೂ ಎಲ್ಲರ ಎದುರಿಗೂ ಖುಷಿಯಾಗಿರೋಕೆ ಸಾಧ್ಯ. ರಮಣ್ ಕೀರ್ತಿ ಜೊತೆಗೆ ತಾನು ತುಂಬ ಒಳ್ಳೆಯವನು ಅನ್ನೋ ಥರ ತೋರಿಸ್ಕೊಳ್ತಾನೆ. ಪಾಪ ಅವನ ಬಗ್ಗೆ ಏನೂ ಗೊತ್ತಿಲ್ಲದಿರೋ ಕೀರ್ತಿ ರಮಣ್ ತುಂಬ ಒಳ್ಳೆಯವನು ಅಂತಾನೆ ನಂಬ್ತಾಳೆ. ನೋಡಿ, ನಿಮ್ದು ಯಾವುದೂ ಅಭ್ಯಂತರ ಇಲ್ಲ ಅಂದರೆ ನೀವು ನನ್ನ ಮದುವೆ ಆಗ್ತೀರಾ? ನಾನೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ನಾನೊಂದು ಕಂಪ್ನಿನಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಕೈ ತುಂಬ ಸಂಬಳ ಬರುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡೋದು ಬೇಡ. ಏನು, ಮದುವೆನಾ? ಅದು ದಯವಿಟ್ಟು ಒಪ್ಕೊಳ್ಳಿ. ನಿಮ್ಮ ಮಾತಿನಲ್ಲೇ ಗೊತ್ತಾಗ್ತಿದೆ ನೀವೆಷ್ಟು ಒಳ್ಳೆಯವರು ಅಂತ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ನನ್ನ ಜೀವನದಲ್ಲಿ ಕಳ್ಕೊಳ್ಳೋಕೆ ನನಗೆ ಮನಸ್ಸಿಲ್ಲ. ಅದಕ್ಕೆ ಈ ಮದುವೆಗೆ ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ನನಗೇನೋ ನೀವು ಇಷ್ಟ ಆದ್ರಿ, ಆದರೆ ನಮ್ಮನೇಲಿ ಇವಾಗಲೇ ಹೇಳೋಕ್ಕಾಗಲ್ಲ. ಅದಕ್ಕೆ ಅಲ್ಲಿವರೆಗೂ ನಮ್ಮ ಮದುವೆನ ಗುಟ್ಟಾಗಿರಲಿ, ಆಯಿತಾ? ರಮಣ್ ಏನೇನೋ ನಾಟಕ ಮಾಡಿ ಕೀರ್ತಿನೇ ಇವನ್ನ ಇಷ್ಟಪಡೋ ಹಾಗೆ ಮಾಡ್ಕೋತಾನೆ. ಅಂತೂ ಇಂತೂ ಮದುವೆನೂ ಆಗ್ತಾರೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಪ್ರಿಯಾಂಕಾ, ಅದು ನಾನು ಹಳ್ಳಿನಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಹಣ ಬೇಕಿತ್ತು. ನಿನಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಸ್ವಲ್ಪ ಹಣ ಕೊಡ್ತೀಯಾ? ಇದೇನು ನೀವು ಇಷ್ಟೊಂದು ಮುಜುಗರದಿಂದ ಕೇಳ್ತಾ ಇದ್ದೀರಲ್ಲ? ನಾನು ನೀವು ಏನು ಬೇರೆನಾ ಹೇಳಿ? ತಗೊಳ್ಳಿ. ಪ್ರಿಯಾಂಕಾ ಬೇರೆ ಯಾರೂ ಅಲ್ಲ, ಶ್ರಾವಣಿ ಮತ್ತು ಕೀರ್ತಿ ಹಾಗೇನೆ ಮರಳು ಮಾಡಿ ಮದುವೆ ಮಾಡ್ಕೊಂಡಿರೋ ರಮಣ್ಣ 3ನೇ ಹೆಂಡತಿ. ರಮಣ್ ಸಿಟಿನಲ್ಲಿರೋ ಕೀರ್ತಿ ಮತ್ತು ಪ್ರಿಯಾಂಕನ ಹತ್ರ ಹಳ್ಳಿನಲ್ಲಿ ದೊಡ್ಡ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿ ಹಣ ತಗೊಂಡು ಹಳ್ಳಿಗೆ ಹೋಗ್ತಿರ್ತಾನೆ. ಹಳ್ಳಿನಲ್ಲಿರೋ ತನ್ನ ಮೊದಲನೇ ಹೆಂಡತಿ ಜೊತೆ ಸ್ವಲ್ಪ ಸಮಯ ಕಳೀತಾನೆ. ಅದರ ನಂತರ ಕೆಲಸ ಇದೆ ಅಂತ ಕೆಲಸದ ನೆಪ ಹೇಳಿ ಸಿಟಿನಲ್ಲಿರೋ ಕೀರ್ತಿ ಮತ್ತು ಪ್ರಿಯಾಂಕನ ಮನೆಗೆ ಬರ್ತಾ ಇರ್ತಾನೆ.
ಹೀಗೆ ಇವ್ರ ಜೊತೆ ಸ್ವಲ್ಪ ದಿನ ಅವ್ರ ಜೊತೆ ಸ್ವಲ್ಪ ದಿನ ಅಂತ ದಿನ ಕಳೀತಾ ಇರ್ತಾನೆ. ಅರೆ, ಸಿಟಿನಲ್ಲಿ ಇವ್ರು ಏನು ಕೆಲಸ ಮಾಡ್ತಿದ್ದೀನಿ ಅಂತ ಯಾವತ್ತೂ ನನ್ನ ಹತ್ರ ಹೇಳ್ಕೊಂಡೇ ಇಲ್ಲ. ಆದರೆ ಬರುವಾಗ ಮಾತ್ರ ಹಣ ತಗೊಂಡು ಬರ್ತಾರಲ್ಲ. ಅಲ್ಲ, ರಮಣ್ ಇಷ್ಟು ದೊಡ್ಡ ಸಿಟಿ ಬಿಟ್ಟು ಯಾಕೆ ಆ ಹಳ್ಳಿನಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ? ರಮಣ್ ಯಾಕೆ ಇನ್ನೂ ನಮ್ಮ ಮದುವೆನ ಗುಟ್ಟಾಗೆ ಇಟ್ಟಿದ್ದಾರೆ? ಮಾರನೇ ದಿನ ಹಳ್ಳಿಯಿಂದ ರಮಣ್ ಸಿಟಿಗೆ ಹೊರಡ್ತಾನೆ. ಶ್ರಾವಣಿ ಕೂಡ ಅವನ್ನೇ ಹಿಂಬಾಲಿಸ್ಕೊಂಡು ಬರ್ತಾಳೆ. ರಮಣ್ ಸೀದಾ ಪ್ರಿಯಾಂಕನ್ ಮನೆಗೆ ಬರ್ತಾನೆ. ಅರೆ ಕೀರ್ತಿ, ಶ್ರಾವಣಿ, ನೀವಿಬ್ರು ಏನ್ರೆ ಇಲ್ಲಿ ಅಪ್ರೂಪದವರು? ಓ, ನಾನು ಹೇಳಿಲ್ಲ ಅಲ್ಲ, ಇವ್ರು ನನ್ನ ಹಸ್ಬೆಂಡ್ ಕಣ್ರೆ. ನನ್ನ ಮದುವೆ ಆಗಿರೋದು ನಿಮಗೆ ಗೊತ್ತಿಲ್ಲ ಅಲ್ವಾ? ಇವನು ಮಾತ್ರ ಗಂಡ ಅಲ್ಲ, ನನಗೂ ಗಂಡನೇ. ಏನು ಏನು ಹೇಳ್ತಾ ಇದೀಯ ನೀನು? ನನಗೂ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಶ್ರಾವಣಿ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ಮೇಲೆ ಗೊತ್ತಾಗಿದ್ದು. ಇವನು ದುಡಿಯೋಕ್ಕಾಗ್ದೇನೆ ನಮ್ಮ 3 ಜನನ್ನು ಮದುವೆ ಆಗಿ ನಮ್ಮ ದುಡ್ಡಿನಲ್ಲಿ ಆರಾಮಾಗಿ ಬದುಕ್ತಿದ್ದಾನೆ ಅಂತ. ಇವನು ಸುಖವಾಗಿರೋದಕ್ಕೆ ನಮ್ಮ 3 ಜನಕ್ಕೆ ಮೋಸ ಮಾಡಿದ್ದಾನೆ. ಎಲ್ಲರ ಹತ್ರನೂ ಒಳ್ಳೆಯವನ ಹಾಗೆ ನಾಟಕ ಮಾಡಿದ್ದಾನೆ. ಛೇ, ಇವನು ಆಡೋ ಮಾತೆಲ್ಲ ಕೇಳ್ಕೊಂಡು ಇವನ ದೇವರು ಅನ್ಕೊಂಡಿದ್ದೆ, ಆದರೆ ಇವನು ದೊಡ್ಡ ದೆವ್ವನ. ನೋಡಿ, ನನ್ನ ಮಾತು ಸ್ವಲ್ಪ ಕೇಳಿಸ್ಕೊಳ್ಳಿ. ನಿಮಗೆ ನಾನು ಮೋಸ ಮಾಡಬೇಕು ಅಂತ ನಾನು ಹೀಗೆ ಮಾಡಿಲ್ಲ. ಅದು ಏನಂದರೆ, ನಿನ್ನಂತವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನೀನು ಸುಖವಾಗಿರ್ಬೇಕು ಅಂತ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತೀಯ. ಇಲ್ಲ, ನಿನ್ಗೆ ಇವಾಗಲೇ ಬುದ್ಧಿ ಕಲಿಸ್ತೀವಿ. ರಮಣ್ ತನ್ನ ಲಾಭಕ್ಕಾಗಿ 3 ಜನ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿರೋದಕ್ಕೆ ಕರ್ಕೊಂಡು ಹೋಗಿ ಕಂಬಿ ಹಿಂದೆ ನಿಲ್ಲಿಸ್ತಾರೆ. ಜೀವನ ಪೂರ್ತಿ ಜೈಲಿನಲ್ಲೇ ಕಳೆಯೋ ಹಾಗೆ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ವೀಡಿಯೋಸ್ ಹಾಗೆ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.